ದಿಢೀರ್ ಅಂತ ಮತ್ತೊಮ್ಮೆ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಇಳಿಕೆ ಆಗ್ತಾ ಇದೆ. ಚಿನ್ನ ಬೆಳ್ಳಿ ಬೆಲೆ ಭಾರಿ ಕುಸಿತವಾಗ್ತಾ ಇದೆ. ಈಗ ತಗೋಬೇಕಾ ಬೇಡವಾ, ಇನ್ನಷ್ಟು ಇಳಿಕೆ ಆಗುತ್ತಾ ನೋಡಿ. ಇವತ್ತು 1 ಲಕ್ಷ ರೂಪಾಯಿಗೆ ತಗೊಂಡ್ರೆ ನಾಳೆ ಮತ್ತೆ ಬೆಲೆ ಇಳಿಕೆ ಆದ್ರೆ ಏನ್ ಮಾಡಬೇಕು, ಈ ತರ ಪ್ರಶ್ನೆನೂ ಬರುತ್ತಲ್ಲ. ಸೊ ವೀಕ್ಷಕರೇ, ಇವತ್ತು ನಾವು ನಿಮಗೆ ದೊಡ್ಡ ಒಂದು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೇವೆ. ಬಂಗಾರ ಬೆಳ್ಳಿ ಬೆಲೆ ಮುಂದಿನ ಬರೋ ದಿನ ಏನಾಗಬಹುದು. ಈಗ ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಅದನ್ನ ಮಾರಾಟ ಮಾಡಬೇಕಾ ಬೇಡವಾ, ಇನ್ನು ಮುಖ್ಯವಾಗಿ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪುಗಳನ್ನ ಮಾಡಬಾರ್ದು, ಕಡಿಮೆ ಬೆಲೆಗೆ ಯಾವ ತರ ಬಂಗಾರ ತಗೋಬಹುದು, ಎಲ್ಲ ಒಂದು ಮಾಹಿತಿ. ಇನ್ನೊಂದು ಕಡೆಗೆ ಬೆಳ್ಳಿ ಮತ್ತು ಬಂಗಾರ ಎರಡರಲ್ಲಿ ಯಾವುದರಲ್ಲಿ ಹೂಡಿಕೆ ಮಾಡಿದ್ರೆ ಹೆಚ್ಚು ಲಾಭ ಸಿಕ್ಕಿದೆ ಅದನ್ನು ಕೂಡ ನೋಡೋಣ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಲಿದೆ. ಸೊ ಎಲ್ಲ ಒಂದು ಮಾಹಿತಿ ಕೂಡ ನಿಮಗೆ ಸಿಗುತ್ತೆ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗಲಿ ಅಂತ ಆಸೆ ಇದ್ರೆ ಬೇಗನೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಪ್ರತಿಯೊಬ್ರು ಕೂಡ. ಇನ್ನು ಎಲ್ಲರೂ ಕೂಡ ನಾವು ಕೇಳೋ ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಮೂಲಕ ಉತ್ತರವನ್ನ ಕೊಡಬಹುದು. ಇವತ್ತಿನ ಪ್ರಶ್ನೆ ಏನಪ್ಪಾ ಅಂದ್ರೆ, ಪ್ರತಿಯೊಬ್ಬರಿಗೂ ಮುಂದಿನ ಬರೋ ತಿಂಗಳು ಬಂಗಾರದ ಬೆಲೆ ಏರಿಕೆ ಆಗುತ್ತಾ ಇಳಿಕೆ ಆಗುತ್ತಾ, ನಿಮಗೆ ಹೇಗೆ ಅನಿಸ್ತಾ ಇದೆ? ನಿಮಗೆ ಯಾವ ಒಂದು ಉತ್ತರ ಕೊಡಬೇಕು ಕಮೆಂಟ್ ಅಲ್ಲಿ ನೀವು ನಿಮ್ಮ ಅನಿಸಿಕೆಯನ್ನ ಬರೀಬಹುದು. ಸೊ ಕಮೆಂಟ್ ಬಾಕ್ಸ್ ಓಪನ್ ಇದೆ, ಬೇಗನೆ ಕಮೆಂಟ್ ಮಾಡಿ ನೋಡೋಣ ಯಾರು ಏನ್ ಕಮೆಂಟ್ ಮಾಡ್ತಾರೆ ಅಂತ. ಸೊ ಯಾರದ್ದು ಮುಂದಿನ ತಿಂಗಳು ಸರಿಯಾಗುತ್ತೆ ಎಕ್ಸಿಬಿಷನ್ ಅದನ್ನು ಕೂಡ ನೋಡೋಣ. ಈಗ ಮೊದಲಿಗೆ ಹೇಳ್ಬೇಕಂದ್ರೆ, ನಮ್ಮ ಒಂದು ಕರ್ನಾಟಕದಲ್ಲಿ ದೇಶಾದ್ಯಂತ ಚಿನ್ನ ಬೆಳ್ಳಿಯಲ್ಲಿ ಇಳಿಕೆಯಾಗಿ ಸ್ವಲ್ಪ ಮಟ್ಟಿಗೆ ಏರಿಕೆ ಆಗಿರಬಹುದು. ಆದ್ರೆ ಈಗ ಮತ್ತೆ ಇಳಿಕೆ ಆಗೋ ಮುನ್ಸೂಚನೆ ಬರ್ತಾ ಇದೆ. ಎದಕ್ಕಂದ್ರೆ ಸ್ಟ್ರಾಂಗ್ ಅಮೆರಿಕನ್ ಫೆಡರಲ್ ರಿಸರ್ವ್ ರೇಟ್ಸ್, ಅಂದ್ರೆ ಇದ್ರ ಪ್ರಕಾರ ಅಮೆರಿಕದ ಬಡ್ಡಿ ದರಗಳ ಒಂದು ಫೆಡರಲ್ ರೇಟ್ಸ್ ಏನಿದೆ, ಫೆಡರಲ್ ರಿಸರ್ವ್ ಬ್ಯಾಂಕ್ ರೇಟ್ ಏನಿದೆ ನೋಡಿ, ಅಮೆರಿಕದು ಸ್ಟ್ರಾಂಗ್ ಇದೆ. ಅಂದ್ರೆ ಅಮೆರಿಕನ್ ಡಾಲರ್ ಮತ್ತೆ ಬಲ ಆಗೋ ಎಲ್ಲ ಚಾನ್ಸ್ ಇದೆ. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿ ಡಿಮ್ಯಾಂಡು ಕಡಿಮೆ ಆಗೋ ಚಾನ್ಸ್ ಕೂಡ ಇದೆ. ನೋಡಿ ಯಾವ ತರ ಅಂದ್ರೆ, ಬಂಗಾರ ಮತ್ತು ಬೆಳ್ಳಿಯಲ್ಲಿ ಹೂಡಿಕೆ ಮಾಡುವವರ ಮನಸ್ಥಿತಿ ಯಾವ ತರ ಇರುತ್ತೆ. ಕೇವಲ ನಮ್ಮ ಕರ್ನಾಟಕದಲ್ಲಿ, ನಾವು ಭಾರತದಲ್ಲಿ ಮಾತಾಡ್ತಾ ಇಲ್ಲ, ಇದು ಇಡೀ ವಿದೇಶಿಗಳಲ್ಲಿ ಅಂದ್ರೆ ಅಮೆರಿಕ, ಚೀನಾ, ರಷ್ಯಾ, ಜಪಾನ್ ಎಲ್ಲಾ ದೇಶಗಳು ಕೂಡ ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ. ವಿದೇಶಿ ಬ್ಯಾಂಕುಗಳಾಗಿರ್ಬೋದು, ಭಾರತದ RBI ಕೂಡ ಇರಬಹುದು. ಸೊ ವೀಕ್ಷಕರೇ, ಇವರು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರಲ್ಲ, ಅದು 1 ರೂಪಾಯಿ, 100 ರೂಪಾಯಿ, 1000 ರೂಪಾಯಿ ಅಲ್ಲ, ಸಾವಿರಾರು ಕೋಟಿ ಹಣದಲ್ಲಿ ಹೂಡಿಕೆ ಮಾಡ್ತಾರೆ. ವೀಕ್ಷಕರೇ, ಬೆಳ್ಳಿ ಈಗ ಸದ್ಯಕ್ಕೆ ಓವರ್ ವ್ಯಾಲ್ಯೂಷನ್ ಆಗಿದ್ದು ನಿಮಗೆಲ್ಲ ಗೊತ್ತಿರಬಹುದು. 1 ಲಕ್ಷ ರೂಪಾಯಿ ಇತ್ತು ಹೋದ ವರ್ಷ, ಈಗ 1.5 ಲಕ್ಷ ರೂಪಾಯಿ, 2.5 ಲಕ್ಷ ರೂಪಾಯಿ ಆಗಿದೆ. 1.5 ಲಕ್ಷ ಲಾಭನೇ ಕೊಟ್ಟಿದೆ ಹೂಡಿಕೆದಾರರಿಗೆ. ನೋಡಿ, ಯಾರೂ ಕೂಡ ಕೊಟ್ಟಿಲ್ಲ ಇಷ್ಟು ಲಾಭ. ಇವತ್ತು ಒಂದು ಬಿಸ್ನೆಸ್ ಮಾಡ್ತೀರಾ ನೀವು ಅಂದ್ರೆ 1 ಲಕ್ಷ ರೂಪಾಯಿ ಹಾಕಿರ್ತೀರಾ ಅಂದ್ರೆ ಅದರಲ್ಲಿ ನಿಮಗೆ ಲಾಭ ಆತತ್ರ 1,20,000 1,30,000 ಬರ್ಬೋದು, 20% ಹಿಡಿದ್ರೆ. ಅದೇ 1 ಲಕ್ಷ ರೂಪಾಯಿ ನೀವು ಇವತ್ತು ಬ್ಯಾಂಕ್ ನಲ್ಲಿ ಹೂಡಿಕೆ ಮಾಡಿ ಫಿಕ್ಸ್ ಡೆಪಾಸಿಟ್ ಇಟ್ಟಿದ್ರೆ 1 ಲಕ್ಷ ರೂಪಾಯಿ, ಅದು 1,08,000 1,07,500 ರೂಪಾಯಿ ಆಗಿರ್ಬೋದು. ಅದೇ ಒಂದು ನೀವೇನಾದ್ರೂ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ, ಅಥವಾ ಭಾರತೀಯ ಶೇರ್ ಮಾರ್ಕೆಟ್ ಅಲ್ಲಿ ನೀವೇನಾದ್ರೂ ನಿಫ್ಟಿ 50 ಅಲ್ಲಿ ಆಗಿರ್ಬೋದು, ಬ್ಯಾಂಕ್ ನಿಫ್ಟಿ ಅಲ್ಲಿ ಆಗಿರ್ಬೋದು, ಅಥವಾ ಒಂದು ಶೇರ್ಸ್ ಗಳಲ್ಲಿ ಹಾಕಿದ್ರೆ ಆಲ್ಮೋಸ್ಟ್ ನಿಮಗೆ 20-30% ಲಾಭ ಕೊಟ್ಟಿರ್ಬೋದು, ಜಾಸ್ತಿನೂ ಕೊಟ್ಟಿರ್ಬೋದು. ಆದ್ರೆ ಬೆಳ್ಳಿ ನೋಡಿ, 1 ಲಕ್ಷ ರೂಪಾಯಿ ಹಾಕಿದವ್ರಿಗೆ 2.5 ಲಕ್ಷ ಕೊಟ್ಬಿಟ್ಟಿದೆ. ಅಂದ್ರೆ ಇದು ಓವರ್ ಲಾಭ, ಅಂದ್ರೆ ಓವರ್ ವ್ಯಾಲ್ಯೂಯೇಷನ್ ಅಂತಾನು ಕೂಡ ಕರೀತಾರೆ. ಯಾವಾಗ ಓವರ್ ವ್ಯಾಲ್ಯೂಯೇಷನ್ ಆಗುತ್ತೆ, ಓವರ್ ಪ್ರಾಫಿಟ್ ಆಗುತ್ತೆ, ಅವಾಗ ಬೆಲೆ ಇಳಿಕೆ ಆಗ್ಲೇಬೇಕು ವೀಕ್ಷಕರೇ. ನೋಡಿ, 1 ಲಕ್ಷಕ್ಕೆ 1,50,000 ಲಾಭ, ಅಂದ್ರೆ ಡಬಲ್ ಲಾಭ ಅಂತಾನೆ ಹೇಳ್ಬೋದು. ಲಕ್ಷಕ್ಕೆ ಲಕ್ಷ ರೂಪಾಯಿ ಲಾಭ. ಅದೇ ಬಂಗಾರ ಆತರ ಇಲ್ಲ. ಬಂಗಾರದಲ್ಲಿ ಹೂಡಿಕೆ ಮಾಡಿದವರಿಗೆ ಅಷ್ಟು ಲಾಭ ಸಿಕ್ಕಿಲ್ಲ ಬೆಳ್ಳಿಗೆ ಕಂಪೇರ್ ಮಾಡಿದ್ರೆ. ಎದಕ್ಕಂದ್ರೆ ಬೆಳ್ಳಿ ಒಂದು ಇಂಡಸ್ಟ್ರಿಯಲ್ ಮೆಟಲ್ ಕೂಡ ಆಗಿರುವಂತದ್ದು ವೀಕ್ಷಕರೇ. ಇಂಡಸ್ಟ್ರಿಯಲ್ ಮೆಟಲ್ ಅಂದ್ರೆ ಏನು? ಬೆಳ್ಳಿ ಆಭರಣಕ್ಕೂ ಬಳಕೆ ಮಾಡ್ತೀವಿ, ಬೆಳ್ಳಿ ಸೋಲಾರ್ಸ್ಗಳಲ್ಲಿ, ಎಲೆಕ್ಟ್ರಿಕ್ ಬ್ಯಾಟರಿಗಳಲ್ಲಿ, ಮತ್ತೆ ವೆಹಿಕಲ್ಸ್ ಗಳಲ್ಲಿ, ಇನ್ನು ಮುಖ್ಯವಾಗಿ ಸೋಲಾರ್ ಪ್ಯಾನಲ್ಸ್ ಗಳಲ್ಲೂ ಕೂಡ ತುಂಬಾನೇ ಟನ್ ಗಟ್ಟಲೆ ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು ಚೀನಾದವರು. ಸೊ ಇದಕ್ಕೆ ಡಿಮ್ಯಾಂಡು ಜಾಸ್ತಿ ಆಯಿತು. ಸೊ ಈ ಬೆಳ್ಳಿ ಬೆಲೆ 4 ಲಕ್ಷ ರೂಪಾಯಿ ತನಕನೂ ಹೋಗಿತ್ತು ವೀಕ್ಷಕರೇ. ಸೊ ಈಗ ಬೆಲೆ ಮತ್ತೆ 2.5 ಲಕ್ಷ, 2,60,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಆದ್ರೆ ಮುಂದಿನ ಬರೋ ದಿನ ಏನಾಗುತ್ತೆ, ಬೆಳ್ಳಿ ಬೆಲೆ ಇಳಿಕೆ ಆಗೋ ಚಾನ್ಸ್ ಇದೆ. ಯಾಕಂದ್ರೆ ಓವರ್ ವ್ಯಾಲ್ಯೂಯೇಷನ್ ಆಗಿದೆ. ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವಾಗ ಮತ್ತೆ ಸ್ವಲ್ಪ ಇಳಿಕೆ ಆಗಲೇಬೇಕು. ಇಳಿಕೆ ಆದಾಗ ಜನರು ಖರೀದಿ ಮಾಡ್ತಾರೆ, ಮತ್ತೆ ಡಿಮ್ಯಾಂಡ್ ಬರುತ್ತೆ, ಮತ್ತೆ ಬೆಲೆ ಏರಿಕೆ ಆಗುತ್ತೆ. ಮುಂದಿನ ಬರೋ ದಿನ ಮತ್ತಷ್ಟು ಇಳಿಕೆ ಆಗಲಿದೆ. ಎದಕ್ಕಂದ್ರೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೊನೆ ಆಗ್ತಾ ಇದೆ. ಸೊ ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಟ್ರಂಪ್ ಸಹಿ ಕೂಡ ಹಾಕಿದ್ದಾರೆ. ಶಾಂತಿ ಒಪ್ಪಂದ ಕೂಡ ಆಗಿದೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ 19ನೇ ತಾರೀಕಿಗೆ. 20ನೇ ತಾರೀಕಿಗೆ 15,000 ರೂಪಾಯಿ ಬೆಳ್ಳಿ ಬೆಲೆ ಕುಸಿತವಾಗಿತ್ತು, ಮತ್ತೆ ಮರುದಿನ ಕೂಡ ಕುಸಿತವಾಗಿತ್ತು. ಸೊ ಈಗ ಮಂಗಳವಾರ, ಬುಧವಾರ, ಗುರುವಾರ ಈ ಒಂದು 3-4 ದಿನ ಏನಾಗುತ್ತೆ ನೋಡಬೇಕು. ಇನ್ನು 15-20 ದಿನದಲ್ಲಿ ಮಾರ್ಕೆಟ್ ಸ್ಟೇಬಲ್ ಆಗುತ್ತೆ, ಅಂದ್ರೆ ನ್ಯೂಟ್ರಲ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ನಂತರ ಬೆಲೆ ಏರಿಕೆ ಆಗುತ್ತೋ ಇಳಿಕೆ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಹೂಡಿಕೆ ಮಾಡೋರು ಸ್ವಲ್ಪ ಎಚ್ಚರವಾಗಿರಿ. ಅದೇ ತರ ಬಂಗಾರಕ್ಕೆ ಬರೋದಾದ್ರೆ ನೋಡಿ, ಬಂಗಾರ ಸ್ವಲ್ಪ ಚೇಂಜ್ ಆಗಿದೆ. ನೋಡಿ, ಮೊದಲು ಬಂಗಾರ 10,000 20,000ಕ್ಕೂ ಸಿಗ್ತಾ ಇತ್ತು. ಯಾವಾಗ 10-15 ವರ್ಷಗಳ ಹಿಂದೆ. ಆದ್ರೆ ಇವತ್ತು 1,50,000 ಆಗಿದೆ ಬೆಲೆ. ಬೆಳ್ಳಿಗೆ ಕಂಪೇರ್ ಮಾಡಿದ್ರೆ ಬಂಗಾರ 50,000 ಲಾಭ ಕೊಟ್ಟಿದೆ, ಬೆಳ್ಳಿ 1.5 ಲಕ್ಷ ಲಾಭ ಕೊಟ್ಟಿದೆ. ಅಂದ್ರೆ
ಇಲ್ಲಿ 3:1 ಅಂತಾನು ಕೂಡ ಕರಿತೀವಿ. ಇದಕ್ಕೆ ಯಾವ ತರ ಅಂದ್ರೆ ಮುಖ್ಯವಾಗಿ ಹೇಳಬೇಕು, ಹೋದ ವರ್ಷ ಬಂಗಾರ 1 ಲಕ್ಷ ರೂಪಾಯಿ ಇತ್ತು, ಈ ವರ್ಷ 1,50,000 ರೂಪಾಯಿ ಅಂತ ಟ್ರೇಡ್ ಆಗಿದೆ, ಅಥವಾ 1,52,000 ಆಗಿದೆ. ಅದೇ ಬೆಳ್ಳಿ 1 ಲಕ್ಷ ಇದ್ದದ್ದು 2.5 ಲಕ್ಷ ಆಗಿದೆ. ಬೆಳ್ಳಿ 1.5 ಲಕ್ಷ ಲಾಭ ಕೊಟ್ಟಿದ್ರೆ ಹೂಡಿಕೆದಾರರಿಗೆ ಬಂಗಾರ 50,000 ಲಾಭ ಕೊಟ್ಟಿದೆ. ಸೊ ಇಲ್ಲಿ ಹೂಡಿಕೆದಾರರು ಕೂಡ ಬೆಳ್ಳಿಯತ್ತ ಆಕರ್ಷಿತ ಆಗ್ತಾ ಇದ್ದಾರೆ, ಬೆಳ್ಳಿಯಲ್ಲಿ ಹೂಡಿಕೆ ಮಾಡಲು ಮುಂದಾಗಬಹುದು. ಸೊ ಬಂಗಾರಕ್ಕೆ ಡಿಮ್ಯಾಂಡ್ ಕಡಿಮೆ ಆದ್ರೆ ಬಂಗಾರದ ಬೆಲೆ ಇಳಿಕೆ ಆಗುತ್ತೆ ಅಂತ ಇಲ್ಲಿ ಹೇಳ್ಬಹುದು ವೀಕ್ಷಕರೇ. ಅದೇ ಪ್ರಕಾರ ಇಲ್ಲಿ ಎರಡನೇ ಕಾರಣ ಕೂಡ ಇದೆ ಬಂಗಾರ ಬೆಲೆ ಇಳಿಕೆ ಆಗೋದಕ್ಕೆ, ಇಂಪೋರ್ಟ್ ಡ್ಯೂಟಿ ಜಾಸ್ತಿ ಮಾಡಿದ್ದು. ನೋಡಿ, ಕೇಂದ್ರ ಸರ್ಕಾರ ಬಂಗಾರ ಖರೀದಿ ಮಾಡಬೇಡಿ, ಯಾರು ಕೂಡ 1 ವರ್ಷಗಳ ಕಾಲ ಬಂಗಾರ ತಗೋಬೇಡಿ ಅಂತ ಮನವಿ ಮಾಡಿದ್ರು. ಜನ ತಗೊಳ್ಳೋದು ಬಿಡ್ಲಿಲ್ಲ. 6% ಇದ್ದ ಟ್ಯಾಕ್ಸು 15% ಏರಿಕೆ ಮಾಡಿದ್ರು. ಸೊ ಬಂಗಾರ ಖರೀದಿ ಕಡಿಮೆ ಆಯಿತು, ಡಿಮ್ಯಾಂಡ್ ಕಡಿಮೆ ಆಯಿತು, ಬೆಲೆ ಕೂಡ ಇಳಿಕೆ ಆಯಿತು. ಇನ್ನು ಮೂರನೇ ಕಾರಣ ಏನಪ್ಪಾ ಅಂದ್ರೆ ಯುದ್ಧಗಳು ಕೊನೆಯಾಯಿತು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಕೂಡ ಕೊನೆಯಾಯಿತು. ಯಾವಾಗ ಶಾಂತಿ ಇರುತ್ತೆ ಇಡೀ ದೇಶಗಳಲ್ಲಿ, ಅಂದ್ರೆ ಕೇವಲ ಅಮೆರಿಕ ಇರಾನ್ ಅಂತ ಅಲ್ಲ, ರಷ್ಯಾ ಉಕ್ರೇನ್ ಅಂತ ಅಲ್ಲ, ವಿಶ್ವದಲ್ಲಿ ಶಾಂತಿ ಇರುತ್ತೆ, ಟ್ರೇಡಿಂಗ್ ಆಗ್ತಾ ಇರುತ್ತೆ, ಅಂದ್ರೆ ಖರೀದಿ ಮಾಡೋದು ಸೇಲ್ ಮಾಡೋದು ನಡೀತಾ ಇರುತ್ತೆ, ಅಮೆರಿಕನ್ ಡಾಲರ್ ಸ್ಟ್ರಾಂಗ್ ಆಗುತ್ತೆ, ಅವಾಗ ಬೆಲೆಗಳು ಇಳಿಕೆ ಆಗುತ್ತೆ ವೀಕ್ಷಕರೇ. ಸೊ ಈ ಒಂದು 3 ಕಾರಣದಿಂದಾಗಿ ಬಂಗಾರದ ಬೆಲೆ ಇಳಿಮುಖದಲ್ಲಿ ಸಾಗುವ ಎಲ್ಲ ಸಾಧ್ಯತೆ ಇದೆ. ಆದ್ರೆ ಎಷ್ಟು ಇಳಿಕೆ ಆಗುತ್ತೆ ಇದು ಯಾರು ಕೂಡ ಅಧಿಕೃತವಾಗಿ ಹೇಳೋಕ್ ಬರಲ್ಲ. ಯಾಕಂದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಕ್ಷಣಕ್ಕೂ ರೇಟ್ಗಳು ಬದಲಾವಣೆ ಆಗ್ತಾ ಇರುತ್ತೆ. ದಿಢೀರಂತ ಇಳಿಕೆನಾಗುತ್ತೆ, ದಿಢೀರಂತ ಏರಿಕೆನಾಗುತ್ತೆ. ಸದ್ಯಕ್ಕೆ ಇನ್ನು 1 ತಿಂಗಳಲ್ಲಿ ಬೆಲೆ ಇಳಿಕೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಮುಂದಿನ 1 ವರ್ಷ 2 ವರ್ಷಗಳಲ್ಲಿ ಬೆಲೆ ಮತ್ತೆ ಏರಿಕೆ ಆಗಬಹುದು ಅಂತಾನು ಕೂಡ ಇಲ್ಲಿ ಹೇಳಬಹುದು ವೀಕ್ಷಕರೇ. ಎಷ್ಟು ಏರಿಕೆ ಆಗಬಹುದು ನೋಡಿ, ಇನ್ವೆಸ್ಟ್ಮೆಂಟ್ ಬ್ಯಾಂಕುಗಳು ಅಂತ ಇರ್ತವೆ, JP ಮಾರ್ಗನ್ ಆಗಿರ್ಬೋದು, ಬೇರೆ ಬೇರೆ ವಿದೇಶಿ ಬ್ಯಾಂಕುಗಳು ಬಂಗಾರ 1,80,000 ಆಗ್ಬೋದು, 1,90,000 ಆಗ್ಬೋದು ಅಂತ ಲೆಕ್ಕಾಚಾರವನ್ನ ಮಾಡಿದ್ದಾರೆ. ಆಸ್ ಪರ್ ಹಿಸ್ಟೋರಿಕಲ್ ಡೇಟಾ, ಅಂದ್ರೆ ಹಿಂದಿನ ಡೇಟಾ ನೋಡಿ ಮುಂದಿನದ್ದು ಫ್ಯೂಚರ್ ಅನ್ನ ಪ್ರೆಡಿಕ್ಟ್ ಮಾಡೋದು. ಅಂದ್ರೆ ಇದು ಒಂದು ಭವಿಷ್ಯವಾಣಿ ಹೇಳದಂಗೆ ಬ್ಯಾಂಕುಗಳು. ಅದೇನಪ್ಪಾ ಅಂದ್ರೆ ಮುಂದಿನ ವರ್ಷ ಬಂಗಾರ ಈ ಸಮಯದಲ್ಲಿ 1,80,000 1,90,000 ಆಗಿರುತ್ತೆ ಅಂತ ಅಂದ್ರೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆದ್ರೆ ಅದು ಸತ್ಯವಾಗುತ್ತೋ ಸುಳ್ಳಾಗುತ್ತೋ ಕಾದು ನೋಡಬೇಕು. ಎರಡನೇದಾಗಿ ಹೇಳ್ಬೇಕಂದ್ರೆ ಮುಂದಿನ ಬರೋ ತಿಂಗಳಿನಿಂದ ಬೆಲೆ ಇಳಿಕೆ ಆಗೋದಕ್ಕೆ ಪ್ರಾರಂಭ ಆತಂದ್ರೆ ಇನ್ನಷ್ಟು ಇಳಿಕೆ ಆಗೋ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಈ 3 ತಿಂಗಳಿನಿಂದ ಬೆಲೆ ಏರಿಕೆ ಆಗಿಲ್ಲ, ಇಳಿಕೆನೂ ಆಗಿಲ್ಲ, ಸ್ಟೇಬಲ್ ಇತ್ತು ಬಂಗಾರ ಬೆಳ್ಳಿ. ಸೊ ಈಗ ಮುಂದಿನ ತಿಂಗಳು ಈ ಒಂದು ಬೆಲೆಯಲ್ಲಿ ಏರಿಕೆನಾಗ್ಬೋದು, ಇಳಿಕೆನಾಗ್ಬೋದು, ಆದ್ರೆ ಇಳಿಕೆ ಆಗೋ ಚಾನ್ಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅಧಿಕೃತವಾಗಿ ಹೇಳಕ್ಕಂತೂ ಬರಲ್ಲ. ಇನ್ನು ಮುಖ್ಯವಾಗಿ ಬಂಗಾರ ಬೆಳ್ಳಿ ಖರೀದಿ ಮಾಡೋರು ಅಥವಾ ಈಗಾಗಲೇ ಖರೀದಿ ಮಾಡಿ ಮನೇಲಿಟ್ಟಿದ್ರೆ ತಮ್ಮ ಹತ್ತಿರ ಇರೋ ಬಂಗಾರ ಮಾರಾಟ ಮಾಡಬೇಕಾ ಬೇಡವಾ? ಈಗ ನೋಡಿ, ಬೆಲೆ ಏರಿಕೆ ಆದ್ಮೇಲೆ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಸಿಗುತ್ತೆ. ಉದಾಹರಣೆಗೆ ಈಗ 1,50,000 ಇದೆ, ಇವತ್ತು ನೀವು ತಗೋತೀರಾ ಬಂಗಾರ, ನಾಳೆ 1,65,000 ಆಗುತ್ತೆ, ನೀವು ಮತ್ತೆ ಮಾರಾಟ ಮಾಡಿ 15,000 ರೂಪಾಯಿ ನೀವು ಲಾಭ ತಗೋತೀರಾ. ಓಕೆ, ಆದ್ರೆ ನಂತರ ಮತ್ತೆ ಬೆಲೆ 1,90,000 ಆಗುತ್ತೆ. ಅವಾಗ ಮತ್ತೆ ನೀವು ತಗೋಬೇಕು ಅಂದ್ರೆ 1,65,000ಕ್ಕೆ ಮತ್ತೆ ನಿಮ್ಮ ಕೈಯಿಂದ 20-22,000 ಹಾಕಿ ಅದನ್ನ ಕೂಡಿಸಿ 1,90,000 ಮಾಡಿ ಕೊಡಬೇಕು. ಅಂದ್ರೆ ಇದರ ಅರ್ಥ ಬಂಗಾರ ಬೆಲೆ ಏರಿಕೆ ಆದು ಅಂದ್ರೆ ನೀವು ಮಾರಿದ ಮೇಲೆ ಮತ್ತೆ ಏರಿಕೆ ಆದ್ರೆ ನಿಮಗೆ ನಷ್ಟ ಅಂತಾನೆ ತಿಳ್ಕೊಳ್ಳಿ. ಈಗ ನಿಮ್ಮ ಹತ್ರ ಬಂಗಾರ ಇರುತ್ತೆ, ಅದು ನೀವು ಮತ್ತೆ ಮಾರಾಟ ಮಾಡ್ತೀರಾ, ಮತ್ತೆ ತಗೋಬೇಕು ಅಂದ್ರೆ ಮತ್ತೆ ನೀವು ಕೈಲಿಂದ ಹಣ ಹಾಕಿ ಮತ್ತೆ ತಗೋಬೇಕು. ಲಾಭ ಆಗಿದ್ರು ಕೂಡ ಮತ್ತೆ ಹೆಚ್ಚುವರಿ ಹಣ ನಿಮ್ಮ ಜೇಬಿನಿಂದ ನೀವು ಹಾಕಬೇಕಾಗುತ್ತೆ. ಸೊ ಯಾವಾಗ ಬೆಲೆ ಏರಿಕೆ ಆಗುತ್ತೆ ಅವಾಗ ನೀವು ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಸಿಗಬಹುದು. ಮತ್ತೆ ನೀವು ಖರೀದಿ ಮಾಡಬೇಕು ಅಂದ್ರೆ ಮತ್ತೆ ಕೈಲಿಂದ ಹಣ ಹಾಕಬೇಕಾಗುತ್ತೆ. ಸೊ ಇದು ನಿಮ್ಗೆ ಗೊತ್ತಿರಲಿ. ಎರಡನೇದಾಗಿ ಯಾವಾಗ ಬೆಲೆ ಇಳಿಕೆ ಆಗುತ್ತೆ ಅವಾಗ ಖರೀದಿ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಅಂದ್ರೆ ಯಾವಾಗ ಬೆಲೆ ಇಳಿಕೆ ಆಗಿರುತ್ತೆ ಅವಾಗ ಖರೀದಿ ಮಾಡಿದ್ರೆ ಒಂದು ಎವರೇಜಿಂಗ್ ಸಿಗುತ್ತೆ, ನಿಮಗೆ ಕಡಿಮೆ ಬೆಲೆಗೆ ಬಂಗಾರ ಸಿಕ್ಕಂತಾಗುತ್ತೆ. ಸೊ ವೀಕ್ಷಕರೇ, ತುಂಬಾ ಜನ ಇದೇ ತರ ಮಾಡ್ತಾರೆ. ಅಂಗಡಿದಾರರು ಬೆಲೆ ಇಳಿಕೆ ಆಗ್ತಾ ಇದೆ ಅಂತ ಅವ್ರ ಹತ್ರ ಇರೋ ಬಂಗಾರ ಮಾರಾಟ ಮಾಡಲ್ಲ, ಅವ್ರ ಹೊರತಾಗಿನಷ್ಟು ಖರೀದಿ ಮಾಡಿ ಅದನ್ನ ಎವರೇಜಿಂಗ್ ಮಾಡ್ತಾರೆ. 10 ರೂಪಾಯಿಗೆ ಮಾರಾಟ ಆಗ್ತಾ ಇದ್ದದ್ದು 5 ರೂಪಾಯಿಗೆ ಹೋದ್ರೆ ಮತ್ತೆ ತಗೋತಾರೆ, ಅವರು ಮಾರಾಟ ಮಾಡಲ್ಲ. 5 ರೂಪಾಯಿಗೆ ತಗೊಂಡ್ರೆ ಅದು 7.5 ರೂಪಾಯಿಗೆ ಎವರೇಜಿಂಗ್ ಆಗುತ್ತೆ. ಇದಕ್ಕೆ ಎವರೇಜ್ ಅಂತ ಕರೀತಾರೆ. ಇನ್ನು ಬಂಗಾರದ ಬೆಲೆ ಹೋದ ವಾರ ಈ ವಾರಕ್ಕೆ 10,000 ರೂಪಾಯಿ ಇಳಿಕೆ ಇದೆ. 1,60,000 ಇತ್ತು ಹೋದ ವಾರ, ಈ ವಾರ 1,50,000 1,52,000 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಸೊ ಮುಂದಿನ ತಿಂಗಳು ಇನ್ನಷ್ಟು ಇಳಿಕೆ ಆಗ್ಬಹುದು. ನಂತರ ಕೇಂದ್ರ ಸರ್ಕಾರ ಆಮದು ಸುಂಕ ಇಳಿಕೆ ಮಾಡ್ತು ಅಂದ್ರೆ 15% ಇದ್ದದ್ದು 6% ಮಾಡಿದ್ರೆ ಮತ್ತೆ 10,000, ಬೆಳ್ಳಿ ಮತ್ತೆ 20,000 ಇಳಿಕೆ ಆಗುತ್ತೆ. ಆದ್ರೆ ಕೇಂದ್ರ ಸರ್ಕಾರ ಯಾವಾಗ ಇಳಿಕೆ ಮಾಡುತ್ತೆ ಅದು ಯಾರಿಗೂ ಕೂಡ ಇನ್ನೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಹೇಳ್ಬೇಕಂದ್ರೆ 1 ವಾರ 15 ದಿನ ಸ್ವಲ್ಪ ವೇಟ್ ಮಾಡಿ, ಮಾರ್ಕೆಟ್ ಅನ್ನ ಅಬ್ಸರ್ವ್ ಮಾಡಿ, ಬೆಲೆ ಏರಿಕೆ ಆಗ್ತಾ ಇದೆಯಾ ಇಳಿಕೆ ಆಗ್ತಾ ಇದೆಯಾ ಚೆಕ್ ಮಾಡಿ. ಒಂದು ವೇಳೆ ಇಳಿಕೆ ಆಗ್ತಾ ಇದ್ರೆ ಖರೀದಿ ಮಾಡಬಹುದು, ಏರಿಕೆ ಆಗ್ತಾ ಇದ್ರೆ ನೀವು ವಿಚಾರ ಮಾಡಬಹುದು ಅಥವಾ ನಿಮ್ಮ ಪ್ಲಾನ್ ಪೋಸ್ಟ್ಪೋನ್ ಮಾಡಬಹುದು. ಮುಂದಿನ 1 ತಿಂಗಳ ನಂತರ ಮತ್ತೆ ಬೆಲೆ ಇಳಿಕೆ ಆದ್ರೆ ಮತ್ತೆ ನೀವು ಖರೀದಿ ಕೂಡ
ಮಾಡಬಹುದು ವೀಕ್ಷಕರೇ. ಮನೆಯಲ್ಲಿ ಬಂಗಾರ ಇಟ್ಟವರು ಯಾವುದೇ ಕಾರಣಕ್ಕೂ ಚಿಂತೆ ಮಾಡೋದು ಬೇಕಿಲ್ಲ. ಎದಕ್ಕಂದ್ರೆ ಬಂಗಾರ ಯಾವತ್ತಿದ್ರು ಕೂಡ ಬಂಗಾರ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.